ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಮೇಷರಾಶಿ 2026 ಏನೆಲ್ಲ ಈ ಶುಭ ಫಲಾನುಫಲಗಳು ಏನೆಲ್ಲ ಇದೆ, ಏನೆಲ್ಲ ಒಳಿತು ಇದೆ, ನಿಮ್ಮ ಜೀವನದಲ್ಲಿ ಈ ಮುಖ್ಯ ವ್ಯಕ್ತಿಯ ಆಗಮನ ಆಗುತ್ತಿದೆಯೇ ಅಂತ ನಾವು ನೋಡೋಣ ಬನ್ನಿ. ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವ ಮೇಷರಾಶಿಯವರೇ, 2026 ನಿಮಗೆ ಈ ಹೊಸ ವರ್ಷದ ಈ ಮೊದಲ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಇಡೀ ವರ್ಷದ ಭವಿಷ್ಯವನ್ನು ನಿರ್ಧರಿಸುವ ಅಡಿಪಾಯದ ತಿಂಗಳು. ಜನವರಿ ತಿಂಗಳು ನಿಮಗೆ ಹೊಸ ಭರವಸೆ, ಹೊಸ ಶಕ್ತಿ ಮತ್ತು ಅನಿರೀಕ್ಷಿತ ಧನಲಾಭವನ್ನು ತರುತ್ತಿದೆ. ಆದರೆ ಇದರ ಜೊತೆಯಲ್ಲೇ ನಿಮ್ಮ ಹಠ ಮತ್ತು ಕೋಪವೇ ನಿಮಗೆ ಮುಳ್ಳಾಗುವ ಸಾಧ್ಯತೆಯೂ ಇದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆ ಆಗಲಿದೆ, ನಿಮ್ಮ ರಾಶ್ಯಾಧಿಪತಿ ಕುಜನ ಆಟವೇನು ಮತ್ತು ಈ ತಿಂಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಆ ಅದೃಷ್ಟ ವ್ಯಕ್ತಿ ಯಾರು, ಇದೆಲ್ಲವನ್ನು ತಿಳಿಯಲು ನೀವು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ವಿಶೇಷವಾಗಿ ನಿಮಗೆ ಒಂದು ಉತ್ಸಾಹವನ್ನು ತುಂಬಲಿದೆ. ಅದರಲ್ಲೂ ಕೂಡ ನಿಮ್ಮ ರಾಶ್ಯಾಧಿಪತಿಯಾದ ಈ ಕುಜನು ನಿಮಗೆ ಈ ತಿಂಗಳು ತುಂಬಾ ಈ ಅದ್ಭುತವಾದಂತಹ ಅಖಂಡ ರಾಜಯೋಗವಾದಂತಹ ಈ ಒಂದು ಉತ್ಸಾಹ ಅನ್ನೋದು ತುಂಬಲಿದ್ದಾರೆ. ಈ ಜನವರಿ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯನು ಈ ಮಕರ ರಾಶಿಯನ್ನು ಪ್ರವೇಶಿಸುವುದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ನೀಡಲಿದೆ. ಇದು ನಿಮ್ಮ ಪಾಲಿಗೆ ಸುವರ್ಣ ಕಾಲ ಎಂದೇ ಹೇಳಬಹುದು. ಆದರೆ ಶನಿಯ ದೃಷ್ಟಿಯು ನಿಮ್ಮ ಮೇಲೆ, ಖರ್ಚಿನ ಮೇಲೆ ಮತ್ತು ಆರೋಗ್ಯದ ಮೇಲೆ ಬೀಳಲಿದ್ದು ಎಚ್ಚರ ತಪ್ಪಿದರೆ ಕಷ್ಟ, ಕಟ್ಟಿಟ್ಟ ಬುತ್ತಿ ಅಂತಲೇ ಅನ್ನಬಹುದು. ಹಾಗಾದರೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ನಾವು ನೋಡ್ತಾ ಹೋಗೋಣ ವಿವರವಾಗಿ. ಈ ಜನವರಿ 2026 ಗ್ರಹಗಳ ಸಂಚಾರ ನಾವು ನೋಡೋಣ. ಈ ತಿಂಗಳು ಆಕಾಶದಲ್ಲಿ ಒಂದು ಅದ್ಭುತವಾದ ಗ್ರಹಗಳ ಸಮಾಗಮ ನಡೆಯಲಿದೆ. ಮುಖ್ಯವಾಗಿ ಜನವರಿ 12, 2026 ಶುಕ್ರ ಗ್ರಹವು ಈ ಮಕರ ರಾಶಿಗೆ ಬರುತ್ತಿದ್ದಾನೆ ಮತ್ತು ಜನವರಿ 17 ಬುಧನು ಕೂಡ ಮಕರ ರಾಶಿಯನ್ನು ಸೇರುತ್ತಾನೆ. ಅಂದರೆ ಈ ತಿಂಗಳ ಮಧ್ಯಭಾಗದಲ್ಲಿ ಮಕರ ರಾಶಿಯಲ್ಲಿ ಈ ಚತುರ್ಗ್ರಹ ಯೋಗ ಏರ್ಪಡುತ್ತಿದೆ. ಒಂದೇ ರಾಶಿಯಲ್ಲಿ 4 ಈ ಪ್ರಬಲ ಗ್ರಹಗಳು ಸೇರುತ್ತಿರುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಹಳನೇ ದೊಡ್ಡ ಪರಿಣಾಮ ಬೀರುವ ಈ ವಿದ್ಯಮಾನ. ಈ ಬದಲಾವಣೆಗಳು ಮೇಷರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ನಾವು ವಿವರವಾಗಿ ನೋಡ್ತಾ ಹೋಗೋಣ. ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ವಿಚಾರ. ಸೂರ್ಯನು ನಿಮ್ಮ ಕರ್ಮಸ್ಥಾನವನ್ನು ಪ್ರಬಲಗೊಳಿಸುವುದರಿಂದ ಉದ್ಯೋಗದಲ್ಲಿ ಇರುವವರಿಗೆ ಇದು ರಾಜಯೋಗದ ಸಮಯ. ಯಾರ್ಯಾರು ಕಳೆದ ವರ್ಷ ಕೆಲಸದಲ್ಲಿ ಅವಮಾನವನ್ನು ಎದುರಿಸುತ್ತಿದ್ದೀರೋ ಅಥವಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಈ ಮನ್ನಣೆ ಅನ್ನೋದು ಸಿಗುತ್ತಿಲ್ಲ ಎಂದು ನೀವು ಕೊರಗುತ್ತಿದ್ದೀರೋ ಅವರಿಗೆ ಈ ಜನವರಿ ತಿಂಗಳು ಅನಿರೀಕ್ಷಿತ ಯಶಸ್ಸು ನೀಡಲಿದೆ. ಈ ಚತುರ್ಗ್ರಹ ಯೋಗವು ನಿಮ್ಮ 10ನೇ ಮನೆಯಲ್ಲಿ ನಡೆಯುತ್ತಿರುವುದರಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಆದೇಶ ಕೈ ಸೇರುವ ಸಾಧ್ಯತೆಗಳು ದಟ್ಟವಾಗಿವೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಇಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ಈ ಜನವರಿ 20 ನಂತರ ಕೇಳಿಬರಲಿದೆ. ನಿರುದ್ಯೋಗಿಗಳು ಇಷ್ಟು ದಿನ ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದರೂ ನೀವು ಅದರಲ್ಲಿ ಸಕ್ಸಸ್ ಅನ್ನೋದು ಕಾಣ್ತಾ ಇರಲಿಲ್ಲ. ಈ ತಿಂಗಳು ಯಾರೋ ಒಬ್ಬ ಹಿರಿಯ ವ್ಯಕ್ತಿಯ ಅಥವಾ ಈ ಸ್ನೇಹಿತನ ಸಹಾಯದಿಂದ ನಿಮಗೆ ಗೌರವಯುತವಾದ ಕೆಲಸ ಸಿಗಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಮತ್ತು ಉದ್ಯಮಿಗಳಿಗೆ ಇದು ಸುಗ್ಗಿ ಕಾಲ ಎಂದೇ ಹೇಳಬಹುದು. ನೀವು ಹಾಕಿದ ಬಂಡವಾಳಕ್ಕೆ 2ರಷ್ಟು ಲಾಭ ಬರುವಂತಹ ಯೋಗವಿದೆ. ಈ ವಿಶೇಷ
ಕಬ್ಬಿಣ, ಸಿಮೆಂಟ್ ಮತ್ತು ಈ ರಿಯಲ್ ಎಸ್ಟೇಟ್ ಆಗಿರಬಹುದು ಅಥವಾ ವಾಹನಗಳಿಗೆ ಸಂಬಂಧಿಸಿದ ಈ ವ್ಯವಹಾರ ಬಿಸ್ನೆಸ್ ಮಾಡುತ್ತಿರುವ ಮೇಷರಾಶಿಯವರಿಗೆ ಕುಜ ಮತ್ತು ಸೂರ್ಯನ ಪ್ರಭಾವದಿಂದ ವ್ಯಾಪಾರದಲ್ಲಿ ಭಾರೀ ಏಳಿಕೆ ಅನ್ನೋದು ಕಂಡುಬರುತ್ತೆ. ಈ ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಈ ಹೊಸ ಅಗ್ರಿಮೆಂಟ್ ಕೂಡ ಆಗುವ ಸಾಧ್ಯತೆ ಇದೆ. 2026ರ ಆರಂಭವೇ ನಿಮಗೆ ಆರ್ಥಿಕವಾಗಿ ಭದ್ರ ಬುನಾದಿಯನ್ನು ಹಾಕಿಕೊಡಲಿದೆ. ಕೃಷಿಕರಿಗೆ ಈ ತಿಂಗಳು ಬಹಳ ಫಲಪ್ರದವಾಗಿದೆ. ನೀವು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವುದಲ್ಲದೆ ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಇದ್ದ ವ್ಯಾಜ್ಯಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಸಾಲದ ಬಾಧೆಯಿಂದ ಬಳಲುತ್ತಿದ್ದ ರೈತರಿಗೆ ಋಣಮುಕ್ತರಾಗುವ ದಾರಿಗಳು ಗೋಚರಿಸಲಿವೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ಮೇಷರಾಶಿಯವರ ಜೇಬು ತುಂಬುತ್ತೆ ಎಂದು ನಿಸ್ಸಂಶಯವಾಗಿ ಹೇಳಬಹುದು. ಈ ಗುರುಗ್ರಹದ ಅನುಗ್ರಹ ಮತ್ತು ಈ 10ನೇ ಮನೆಯಲ್ಲಿರುವ ಗ್ರಹಗಳ ಬಲದಿಂದ ಅನಿರೀಕ್ಷಿತ ಧನಾಗಮನ ಯೋಗವಿದೆ. ನೀವು ಯಾರಿಗೋ ಕೊಟ್ಟು ದುಡ್ಡು, ಮರೆತು ಹೋಗಿದ್ದ ಸಾಲದ ಹಣ ಅಥವಾ ವರ್ಷಗಳಿಂದ ಬರಬೇಕಿದ್ದ ಈ ಬಾಕಿ ಹಣ ಈ ತಿಂಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಆಸ್ತಿ-ಪಾಸ್ತಿ ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಜನವರಿ ತಿಂಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಅಥವಾ ಈ ರಾಜಿ ಸಂಧಾನದ ಮೂಲಕ ನಿಮಗೆ ಹಣ ಕೈ ಸೇರುವ ಯೋಗವಿದೆ. ಈ ಮಾರುಕಟ್ಟೆ ಅಥವಾ ಈ ಇನ್ವೆಸ್ಟ್ಮೆಂಟ್ ಮೂಲಕವೂ ಸಣ್ಣ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು. ಆದರೆ ಹೂಡಿಕೆ ಮಾಡುವಾಗ ದುರಾಸೆ ಪಡೆದ ಎಚ್ಚರಿಕೆ ವಹಿಸುವುದು ಅಗತ್ಯ. ಒಟ್ಟಾರೆಯಾಗಿ ಆರ್ಥಿಕವಾಗಿ ನೀವು ಸುಧಾರಿಸಿಕೊಳ್ಳುವ ತಿಂಗಳು ಇದಾಗಿದೆ. ಈಗ ಈ ವೈಯಕ್ತಿಕ ಜೀವನದ ಬಗ್ಗೆ ನಾವು ನೋಡೋಣ. ಈ ಮಧ್ಯಮ ವಯಸ್ಕರಿಗೆ ಮತ್ತು ಗೃಹಿಣಿಯರಿಗೆ ಈ ತಿಂಗಳು ಮನಸ್ಸಿಗೆ ನೆಮ್ಮದಿ ತರುವಂತಹ ಘಟನೆಗಳು ನಡೆಯಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು, ಪೂಜೆ ಪುನಸ್ಕಾರಗಳು ನೆರವೇರಲಿವೆ. ಮದುವೆ ಆಗಿಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಈಗಾಗಲೇ ಮಾತುಕತೆ ನಡೆದು ಮುರಿದು ಬಿದ್ದಿದ್ದ ಸಂಬಂಧಗಳು ಮತ್ತು ಈ ಜೋಡಣೆಯಾಗುವ ಕಾಲ ಇದು. ಗಂಡ ಹೆಂಡತಿ ಸಂಬಂಧದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಜಗಳಗಳು ಈಗ ಪ್ರೀತಿಯಾಗಿ ಬದಲಾಗಿವೆ. ಆದರೆ ಸೂರ್ಯ ಮತ್ತು ಮಂಗಳ ಒಂದೇ ರಾಶಿಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಕೋಪದ ಕೈಮೀರಿ ಹೋಗಬಹುದು. ಆದ್ದರಿಂದ ಸಂಗಾತಿಯ ಜೊತೆ ಮಾತನಾಡುವಾಗ ತಾಳ್ಮೆ ಇರಲಿ. ಸಂತಾನ ಅಪೇಕ್ಷೆಯಲ್ಲಿರುವ ದಂಪತಿಗಳಿಗೆ ವೈದ್ಯಕೀಯ ಚಿಕಿತ್ಸೆ ಫಲಕಾರಿಯಾಗುವ ಅಥವಾ ಈ ಸಂತಾನ ಲಾಭದ ಶುಭ ಸಮಾಚಾರ ಕೇಳುವ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪೋಷಕರಿಗೆ ಇದ್ದ ಆತಂಕ ದೂರವಾಗಲಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದವರಿಗೆ ಮತ್ತು ಈ ತಾಂತ್ರಿಕ ಶಿಕ್ಷಣ ಕಲಿಯುತ್ತಿರುವವರಿಗೆ ಈ ಗ್ರಹಗಳ ಸಂಯೋಜನೆ ಅದ್ಭುತವಾದ ಏಕಾಗ್ರತೆಯನ್ನು ನೀಡಲಿದೆ. ವಿದೇಶಿ ವಿದ್ಯಾಭ್ಯಾಸ ಅಥವಾ ವಿದೇಶಿ ಪ್ರಯಾಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ವೀಸಾ ಸಮಸ್ಯೆಗಳು ಬಗೆಹರಿದು ಹಾರುವ ವಿಮಾನ ಏರುವ ಯೋಗ ಕೂಡಿ ಬರಲಿದೆ. ವಿದೇಶದಲ್ಲಿ ಉದ್ಯೋಗದಲ್ಲಿ ಇರುವವರಿಗೆ ಈ ತಾಯ್ನಾಡಿಗೆ ಬಂದು ಹೋಗುವ ಅವಕಾಶ ಸಿಗಬಹುದು. ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಭೇಟಿಯಾಗಲಿದೆ. ಇವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ದೂರದ ಸಂಬಂಧಿನೇ ಆಗಿರಬಹುದು. ಇವರಿಂದ ನಿಮಗೆ ಬಿಸ್ನೆಸ್ ಅಥವಾ ಈ ಕೆರಿಯರ್ನಲ್ಲಿ ಹೊಸ ದಾರಿ ಸಿಗಲಿದೆ. ಇವರ ಸಲಹೆಯನ್ನು ತಿರಸ್ಕರಿಸಬೇಡಿ. ಇಷ್ಟೆಲ್ಲ ಈ ಸಕಾರಾತ್ಮಕ ಫಲಗಳಿದ್ದು, ನಾನು ಮೊದಲೇ ಹೇಳಿದಂಗೆ ಜೀವನ ಅಂದಮೇಲೆ ಏಳು ಬೀಳು ಸಹಜ. ಅತ್ಯಂತ ನೈಜತೆಯಿಂದ ನಿಮಗೆ ನಾನು ಹೇಳಿದ್ದೇನೆ. ಈ ತಿಂಗಳ ಅಂತ್ಯದಲ್ಲಿ ಅಥವಾ ತಿಂಗಳ ಮಧ್ಯಭಾಗದಲ್ಲಿ ಕಠಿಣ ಸವಾಲು ನಿಮಗೆ ಎದುರಾಗಲಿದೆ. ಅದೇನಪ್ಪ ಅಂತ ಅಂದರೆ, ನಿಮ್ಮದೇ ಕ್ಷೇತ್ರದಲ್ಲಿರುವ ಕೆಲವರು ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸಬಹುದು. ಇದನ್ನು ಗುಪ್ತ ಶತ್ರುಗಳ ಕಾಟ ಎಂದು ಕರೆಯಬಹುದು. ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲೇ ಒಬ್ಬರು ಇಲ್ಲಸಲ್ಲದ ಅಪಪ್ರಚಾರ ಮಾಡುವ ಸಾಧ್ಯತೆ ಕೂಡ ಇದೆ. ಸೂರ್ಯ ಮತ್ತು ಮಂಗಳ ಮಕರ ರಾಶಿಯಲ್ಲಿ ಸೇರಿದಾಗ ಅಧಿಕಾರ ಅನ್ನೋದು ಸಿಗುತ್ತೆ ನಿಜ. ಆದರೆ ಅದು ಅಹಂಕಾರವನ್ನು ತರಬಹುದು.
ನಿಮ್ಮ ಮಾತಿನ ತೀಕ್ಷ್ಣತೆ ಹೆಚ್ಚಾಗಿ ಆಪ್ತರೇ ದೂರವಾಗುವಂಥ ಪರಿಸ್ಥಿತಿ ಒಂದೆರಡು ಬಾರಿ ಎದುರಾಗಬಹುದು. ಅತಿಯಾದ ಕೆಲಸದ ಒತ್ತಡದಿಂದ ಈ ಬೆನ್ನು ನೋವು ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ತುಂಬಾ ಬಾಧಿಸಬಹುದು. ಈ ವಾಹನ ಚಾಲನೆ ಮಾಡುವಾಗಲೂ ಕೂಡ ಈ ಜನವರಿ 15ರಿಂದ 25ರ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನೋದು ನೀವು ವಹಿಸಬೇಕು. ಅದರಲ್ಲೂ ಈ 15ರಿಂದ 25 ಅಂತ ಏನಿಲ್ಲ, 30ರ ಅವಧಿ ತನಕನೂ ನೀವು ಎಚ್ಚರವಾಗಿ ಯಾವಾಗಲೂ ಸ್ವಲ್ಪ ಎಚ್ಚರಿಕೆಯಿಂದನೇ ವಾಹನ ನೀವು ಚಲಾಯಿಸಿ. ನಂತರ ಈ ಭಯಪಡುವ ಅಗತ್ಯವಿಲ್ಲ. ಈ ದೋಷಗಳನ್ನು ನಿವಾರಿಸಿಕೊಳ್ಳಲು ಚತುರ್ಗ್ರಹ ಯೋಗದ ಸಂಪೂರ್ಣ ಲಾಭ ಪಡೆಯಲು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡಿ. ಸಾಧ್ಯವಾದರೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಈ ಕೆಂಪು ವಸ್ತ್ರವನ್ನು ಅಥವಾ ಈ ತೊಗರಿಬೇಳೆಯನ್ನು ದಾನ ಮಾಡಿ. ಇದು ನಿಮ್ಮ ಮೇಲಿರುವ ಕುಜ ದೋಷದ ಪ್ರಭಾವವನ್ನು ತಗ್ಗಿಸುತ್ತೆ. ದಿನನಿತ್ಯ ಬೆಳಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂದು ಜಪಿಸಿ. ಇದರಿಂದ ಈ ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಅಡೆತಡೆಗಳು ನಿವಾರಣೆಯಾಗುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026 ಜನವರಿ ತಿಂಗಳು ಮೇಷರಾಶಿಯವರ ಪಾಲಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ತಿಂಗಳು. ಈ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಅಂತಿಮ ಜಯ ನಿಮ್ಮದೇ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಅಂತಿಮವಾಗಿ ನೀವು ಮೇಷರಾಶಿಯವರೇ, ಈ 2026ರ ಜನವರಿ ತಿಂಗಳು ನಿಮಗೆ ಅತಿ ವೇಗವಾಗಿ ಓಡುವ ಕುದುರೆ ಇದ್ದಂತೆ. ಲಗಾಮು ನಿಮ್ಮ ಕೈಯಲ್ಲಿದೆ, ಗೆಲುವು ನಿಮ್ಮ ಕೈಯಲ್ಲಿದೆ. ನಿಯಂತ್ರಣ ತಪ್ಪಿದರೆ ಅಪಾಯ. ಕಟ್ಟಿಟ್ಟ ಬುತ್ತಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸಿದರೆ ಈ ತಿಂಗಳು ನಿಮ್ಮ ಜೀವನದ ಸುವರ್ಣ ಅಧ್ಯಾಯವಾಗಲಿದೆ. ನಿಮ್ಮೆಲ್ಲರಿಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.